ಇವತ್ತು ಜಮಖಂಡಿ ಅನೇಕ ಕಡೆ ನಾನು ಪ್ರವಾಸ ಹಾಕೊಂಡಿದ್ದೇನೆ. ಮುಂದೆ ಇಲ್ಲಿಗೆ ಹೋಗ್ತಕ್ಕಂಥ ಒಂದು ಕಾರ್ಯಕ್ರಮ, ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾನು ಗುಲ್ಬರ್ಗಾಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಬಿಜಾಪುರ್ನ ಹೋಗುವಾಗ ಸಹಜವಾಗಿ ಎಲ್ಲ ಸಮಾಜದ ಹಿರಿಯರು ಮತ್ತು ಅಭಿಮಾನಿಗಳು ಒಂದು ಪ್ರೀತಿಯಿಂದ ಸ್ವಾಗತ ಮಾಡಿಕೊಂಡು ಪೂಜ್ಯರ ಒಂದು ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಬರಮಾಡಿಕೊಂಡು ಒಂದು ಆಶೀರ್ವಾದ ಪರವಾಗಿರ್ತಕ್ಕಂಥ ಒಂದು ಸತ್ಕಾರವನ್ನು ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಋಣಿಯಾಗಿದ್ದೇನೆ. ಸರ್, ತಮ್ಮ ಏನು ಮಂತ್ರಿ ಸ್ಥಾನಕ್ಕೆ ರೀತಿ ಜಿಲ್ಲೆ ಹೋರಾಟವನ್ನು ಹಮ್ಮಿಕೊಂಡಿದ್ರು ತಮ್ಮ ಸಮಾಜದವರು, ಅದಕ್ಕೆ ತಕ್ಕ ಪ್ರತಿಫಲ ತಮ್ಮ ಸಿಕ್ಕಂತ ಈ ಸಮಾಜದಲ್ಲ ಅನೇಕ ಭಾಗಗಳಲ್ಲಿ ಅನೇಕ ನಮ್ಮ ಹಿತೈಷಿಗಳು ಎಲ್ಲಾ ಸಮಾಜದವರು ಕೂಡ್ಕೊಂಡು ಜಾತ್ಯತೀತವಾಗಿ ಬಿಜಾಪುರ ಇರ್ಬೋದು, ಬೇರೆ ಬೇರೆ ಜಿಲ್ಲೆಗಳಿರ್ಬೋದು, ಒಬ್ಬ ಒಳ್ಳೆ ಕಾರ್ಯಕರ್ತನಿಗೆ ಒಳ್ಳೆ ಸ್ಥಾನಮಾನ ಸಿಗಲಿ ಅಂತಕ್ಕಂಥ ಒಂದು ಬಯಕೆಯನ್ನು ಇಟ್ಕೊಂಡು ಅವತ್ತು ಅನೇಕ ಕಡೆ ಪ್ರತಿಭಟನೆಯನ್ನು ಮಾಡಿದ್ರು. ಕಾಂಗ್ರೆಸ್ ಪಕ್ಷ ಅದಕ್ಕೆ ಮನ್ನಣೆಯನ್ನು ಕೊಟ್ಟಿದೆ, ನನಗೆ ಸಚಿವ ಸ್ಥಾನ ಕೊಟ್ಟಿದೆ. ನನಗೋಸ್ಕರ ನನ್ನನ್ನ ಮಂತ್ರಿ ಆಗ್ಲಿ ಅಂತಕ್ಕಂಥ ಬಯಕೆಯನ್ನು ಇಟ್ಕೊಂಡು ನನಗೆ ಶುಭವನ್ನ ಕೋರಿರ್ತಕ್ಕಂಥವ್ರಿಗೆ ಮತ್ತು ನನಗೆ ಮಂತ್ರಿ ಆಗ್ಲಿ ಅಂತಕ್ಕಂಥ ಶುಭ ಕೋರ್ಲಿಕ್ಕೆ ಬಂದಿರತಕ್ಕಂಥವ್ರಿಗೆ ಮತ್ತು ನನ್ನ ಮಂತ್ರಿ ಆಗಬೇಕು ಮತ್ತು ನೋಡ್ಬೇಕು ಅಂತಕ್ಕಂಥ ಬಯಕೆ ಇಟ್ಕೊಂಡಿರ್ತಕ್ಕಂಥವ್ರಿಗೆ ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನ ಹೇಳ್ತೀನಿ. ಇವತ್ತು ಜಮಖಂಡಿ ಅನೇಕ ಕಡೆ ನಾನು ಪ್ರವಾಸ ಹಾಕೊಂಡಿದ್ದೇನೆ. ಮುಂದೆ ಇಲ್ಲಿಗೆ ಹೋಗ್ತಕ್ಕಂಥ ಒಂದು ಕಾರ್ಯಕ್ರಮ, ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾನು ಗುಲ್ಬರ್ಗಾಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಬಿಜಾಪುರ್ನ ಹೋಗುವಾಗ ಸಹಜವಾಗಿ ಎಲ್ಲ ಸಮಾಜದ ಹಿರಿಯರು ಮತ್ತು ಅಭಿಮಾನಿಗಳು ಒಂದು ಪ್ರೀತಿಯಿಂದ ಸ್ವಾಗತ ಮಾಡಿಕೊಂಡು ಪೂಜ್ಯರ ಒಂದು ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಬರಮಾಡಿಕೊಂಡು ಒಂದು ಆಶೀರ್ವಾದ ಪರವಾಗಿರ್ತಕ್ಕಂಥ ಒಂದು ಸತ್ಕಾರವನ್ನು ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಋಣಿಯಾಗಿದ್ದೇನೆ. ಸರ್, ತಮ್ಮ ಏನು ಮಂತ್ರಿ ಸ್ಥಾನಕ್ಕೆ ರೀತಿ ಜಿಲ್ಲೆ ಹೋರಾಟವನ್ನು ಹಮ್ಮಿಕೊಂಡಿದ್ರು ತಮ್ಮ ಸಮಾಜದವರು, ಅದಕ್ಕೆ ತಕ್ಕ ಪ್ರತಿಫಲ ತಮ್ಮ ಸಿಕ್ಕಂತ ಈ ಸಮಾಜದಲ್ಲ ಅನೇಕ ಭಾಗಗಳಲ್ಲಿ ಅನೇಕ ನಮ್ಮ ಹಿತೈಷಿಗಳು ಎಲ್ಲಾ ಸಮಾಜದವರು ಕೂಡ್ಕೊಂಡು ಜಾತ್ಯತೀತವಾಗಿ ಬಿಜಾಪುರ ಇರ್ಬೋದು, ಬೇರೆ ಬೇರೆ ಜಿಲ್ಲೆಗಳಿರ್ಬೋದು, ಒಬ್ಬ ಒಳ್ಳೆ ಕಾರ್ಯಕರ್ತನಿಗೆ ಒಳ್ಳೆ ಸ್ಥಾನಮಾನ ಸಿಗಲಿ ಅಂತಕ್ಕಂಥ ಒಂದು ಬಯಕೆಯನ್ನು ಇಟ್ಕೊಂಡು ಅವತ್ತು ಅನೇಕ ಕಡೆ ಪ್ರತಿಭಟನೆಯನ್ನು ಮಾಡಿದ್ರು. ಕಾಂಗ್ರೆಸ್ ಪಕ್ಷ ಅದಕ್ಕೆ ಮನ್ನಣೆಯನ್ನು ಕೊಟ್ಟಿದೆ, ನನಗೆ ಸಚಿವ ಸ್ಥಾನ ಕೊಟ್ಟಿದೆ. ನನಗೋಸ್ಕರ ನನ್ನನ್ನ ಮಂತ್ರಿ ಆಗ್ಲಿ ಅಂತಕ್ಕಂಥ ಬಯಕೆಯನ್ನು ಇಟ್ಕೊಂಡು ನನಗೆ ಶುಭವನ್ನ ಕೋರಿರ್ತಕ್ಕಂಥವ್ರಿಗೆ ಮತ್ತು ನನಗೆ ಮಂತ್ರಿ ಆಗ್ಲಿ ಅಂತಕ್ಕಂಥ ಶುಭ ಕೋರ್ಲಿಕ್ಕೆ ಬಂದಿರತಕ್ಕಂಥವ್ರಿಗೆ ಮತ್ತು ನನ್ನ ಮಂತ್ರಿ ಆಗಬೇಕು ಮತ್ತು ನೋಡ್ಬೇಕು ಅಂತಕ್ಕಂಥ ಬಯಕೆ ಇಟ್ಕೊಂಡಿರ್ತಕ್ಕಂಥವ್ರಿಗೆ ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನ ಹೇಳ್ತೀನಿ. ಓಂ ಶ್ರೀ ಭಾಗ್ಯವಂತಿ ಜ್ಯೋತಿಷ್ಯಾಲಯ, ಭಾಗ್ಯವಂತಿ ಆರಾಧಕರು ಪಂಡಿತ್ ರಾಘವೇಂದ್ರ ಜೋಶಿ. ಸಮಸ್ಯೆಗಳಾದ ಉದ್ಯೋಗದಲ್ಲಿ ತೊಂದರೆ, ಪ್ರೀತಿಯಲ್ಲಿನ ವಿಮೋಸ, ಸ್ತ್ರೀ ಪುರುಷ ಪ್ರೇಮ ವಿಚಾರ, ಗಂಡ ಹೆಂಡತಿ ಕಿರಿಕಿರಿ, ಇಷ್ಟಪಟ್ಟವರು ನಿಮ್ಮಂತೆ ಆಗಲು, ಗಂಡ ಪರಸ್ತ್ರೀ ಸಹವಾಸ ಬಿಡಿಸಲು, ಪ್ರೀತಿ ಪ್ರೇಮಕ್ಕೆ ಮನೆಯವರ ಅಡ್ಡಿ, ಸಾಲದ ಬಾಧೆ, ಕೋರ್ಟ್ ಕಚೇರಿ, ಎಷ್ಟೇ ಸಂಪತ್ತಿದ್ದರೂ ಮನಃಶಾಂತಿ ಕೊರತೆ, ಮಾಟ ಮಂತ್ರ, ಆಸ್ತಿ ವಿಚಾರ, ಶತ್ರುನಾಶ, ಅತ್ತೆ ಸೊಸೆ ನಾದಿನಿ ಕಿರಿಕಿರಿ, ಇನ್ನೂ ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇರಲಿ, ಎಷ್ಟೇ ಕಠಿಣವಾಗಿರಲಿ, ಶ್ರೀ ಭಾಗ್ಯವಂತಿ ಪೂಜಾ ಶಕ್ತಿಯಿಂದ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಫೋನಿನ ಮುಖಾಂತರ ಶಾಶ್ವತ ಪರಿಹಾರ, 100% ಶಾಶ್ವತ ಪರಿಹಾರ. ದೂರದ ಊರಿನವರಿಗೆ ದೂರವಾಣಿ ಹಾಗೂ ವಾಟ್ಸ್ಆಪ್ ಮೂಲಕ ಸಂಪರ್ಕದಲ್ಲಿರುತ್ತಾರೆ. ಓಂ ಶ್ರೀ ಭಾಗ್ಯವಂತಿ ಜ್ಯೋತಿಷ್ಯಾಲಯ. ಒಂದು ಕರೆ ನಿಮ್ಮ ಜೀವನ ಬದಲಿಸಬಹುದು. ನಿಮ್ಮ ಸಮಸ್ಯೆಗಳ ಫೋನಿನ ಮೂಲಕ ವಿಶೇಷ ಪರಿಹಾರ ಮಾಡಲಾಗುವುದು. ಸಂಪರ್ಕಿಸಿ 9901238550.